ಅಲ್ಲ ಮೇಡಮ್, ನಾವು ಈ ಜಮೀನಾಗೆ ಸಾನೆ ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ. ಈ ಜಮೀನು ಮೇಷ್ಟಿಗೆ ಸೇರಿದ್ದು. ಸರಿ, ಅವ್ರ ತಗ ಪತ್ರ ಇದ್ರೆ ತೋರ್ಸಕ್ಕೆ ಹೇಳಿ. ಹೌದಣ್ಣ, ಅವ್ರ ಹೆಸರಿಗೆ ಸೇರಿದ್ದು. ಮೇಷ್ಟ್ರು ಈ ಜಾಗನ ಇವ್ರಿಗೆ ಮಾರಿದ್ದಾರೆ. ಇಲ್ಲ, ಈ ಥರ ಏನೋ ತೆಪ್ಪು ನಡೆದೈತೆ. ಇದು ಮೇಷ್ಟ್ರ ಪೂರ್ವಿಕರ ಜಮೀನು. ಅವ್ರಿದ್ನ ಮಾರಕ್ಕಿಲ್ಲ ಅಂತ ಮೊದಲೇ ಒಂದು ಗೀತ ಹೇಳಿದ್ರು. ಆಗ್ಲೂ ಇವರು ಮೇಷ್ಟ್ರ ಬಲವಂತ ಜಮೀನು ಕಿತ್ಕೊಳ್ಳೋಕ್ಕೆ ಪ್ರಯತ್ನನೂ ಪಟ್ಟಿದ್ರು. ಮುಂಚೆ ಮೇಷ್ಟ್ರ ಕರ್ಕೊಂಬರಲ್ಲ? ಸರಿ, ಒಂದು 10 ನಿಮಿಷ ಸಮಯ ಕೊಡಿ ಮೇಡಮ್. ಮೇಷ್ಟ್ರು ಬಂದಕ್ಕೆ ಅದೇನೋ ಗೊತ್ತಾಯ್ತು ರೀ. ಅವ್ರನ್ನ ಕೇಳೋದೇನ್ರಿ? ಅವ್ರು ಆಲ್ರೆಡಿ ನನಗೆ ಜಾಗನ ಮಾರಿದ್ದಾರೆ. ಅಮ್ಮ, ಮೇಷನ್ ಕರೆಸ್ತವ್ರು ಇಲ್ಲಿಗೆ. ಅವ್ರು ಬಂದು ಹೇಳೋದು ನನಗೂ ಸರಿ ಅನ್ಸುತ್ತೆ. ಏನು ಹೇಳ್ತೀರಾ? ಎಸ್ ಮೇಡಮ್. ತೀರ್ಥ ಏನು ಅಂತ ಇವಾಗ ಗೊತ್ತಾಯ್ತದೆ. ಮೇಷ್ಟ್ರೆ, ನೀವು ಹೇಳಿ, ಇವ್ರು ಯಾವುದೋ ಕಾಗದ ಇಟ್ಕೊಂಡು ಈ ಜಮೀನು ಅವ್ರಿಗೆ ಸೇರಬೇಕು ಅಂತ ಮಾತಾಡ್ತಾವ್ರೆ. ನೀವು ಹೇಳಿ ಮೇಷ್ಟ್ರೆ, ಈ ಜಮೀನ್ ಮ್ಯಾಗ ನಿಮ್ಗೆ ಏಟೊಂದು ಗೌರವ ತಿರುತಿ ಅಂತ. ನೀವು ಈ ಜಾಗನ ಮಾರಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೇನೆ. ಆದರೆ ಇವ್ರು ಯಾರು ಕೇಳೋಕ್ಕೆ ತಯಾರಿಲ್ಲ. ಒಂದು ಕಿತ ನೀವೇ ಹೇಳ್ಬಿಡಿ. ಮೇಷ್ಟ್ರೆ, ಚಿಕ್ಕ ವಯಸ್ಸಿಂದನೂ ನಾನು ನಿಮ್ಮ ಸಹಿ ನೋಡ್ಕೊಂಡು ಬೆಳೆದೋಳು. ಡಾಕ್ಯುಮೆಂಟ್ ನೋಡ್ಕೊಡ್ಲೇ ನಂಗೆ ಗೊತ್ತಾಯಿತು ಅದು ನಿಮ್ಮ ಸಹಿನೇ ಅಂತ. ಅದಕ್ಕೆ ನಾನು ನಿಮ್ಮ ಹತ್ರ ಬರೋಕ್ಕೆ ಹೋಗಲಿಲ್ಲ. ಆದರೆ ನಿಮ್ಗೆ ಈಗೇನಾದರೂ ಹೇಳೋದಿದ್ರೆ ನೀವು ಖಂಡಿತ ಹೇಳ್ಬೋದು. ಇದನ್ನು ನೀವು ಎಲ್ಲ ಗೊತ್ತಿದ್ದು ಸ್ವಇಚ್ಛೆಯಿಂದನೇ ಬರ್ಕೊಟ್ಟಿದ್ದೀರಲ್ವ ಮೇಷ್ಟ್ರೆ? ಅವ್ರ್ಯಾಕೆ ಬರ್ಕೊಡ್ತಾರೆ ಮಿಸ್ಸು? ಮೇಡಮ್, ಮೇಷ್ಟ್ರೆ ನೀವು ಹೇಳಿ, ಇದ್ರಾಗ ಏನೋ ಗೋಲ್ಮಾಲ ಇತ್ತಾನೆ? ಇಲ್ಲ, ಇವ್ರು ಹೇಳ್ತಿರೋದು ನಿಜಾನೇ. ನನ್ನ ಈ ಜಾಗನ ಇವ್ರಿಗೆ ಮಾರ್ಬಿಟ್ಟೆ. ದಯವಿಟ್ಟು ಮೇಷ್ಟ್ರೆ ನಿಂತ್ಕೊಳ್ಳಿ. ನಿಮ್ಮನ್ನು ಯಾರನ್ನ ಎದುರಿಸಿ ಬೆದರಿಸಿ ಈ ಜಾಗನ ಮಾರಕ್ಕೆ ಹೇಳ್ತಾರ ಹಿಂಗೆ? ಏನ್ರಿ ಹೇಳ್ತಾ ಇದ್ದೀರಾ? ನನ್ನ ಮೇಲೆ ಅನುಮಾನನಾ? ಚಿದಾನಂದ್, ಇದಕ್ಕೆ ಉತ್ತರ ಕೊಟ್ಟು ಹೋಗ್ಬೇಕು ನೀವು. ನನ್ನ ಯಾರೂ ಎದುರಿಸಿಲ್ಲ, ನಾನೇ ಮಾರಿದ್ದೀನಿ. ಈ ಜಮೀನು ಇವ್ರಿಗೆ ಸೇರಿದ್ದು.
ಮೇಡಮ್ ಹಂಗಾರೆ ಈ ಜಮೀನು ನಮ್ಮದು ಅಂತ ಆಯ್ತಲ್ಲ ಮೇಡಮ್. ಇನ್ನು ಮುಂದೆ ಈ ಜಾಗಕ್ಕೆ ಯಾರೂ ಪ್ರವೇಶ ಇಲ್ಲ ಮೇಡಮ್. ಇದು ರಾಜಶೇಖರ್ ಜಮೀನು, ಅನುಮತಿ ರಹಿತ ಪ್ರವೇಶ, ಶಿಕ್ಷಾರ್ಹ ಅಪರಾಧ ಈಗಂತ ಬರ್ಸ್ಬೋದಲ್ಲ ಮೇಡಮ್? ನೀವೆಲ್ಲರೂ ಇಲ್ಲಿಂದ ಹೊರಡಿ. ಅತಿಗೆ ಅಣ್ಣ ಏಟ್ ಪಿರುತಿಯಿಂದ ಈ ಭೂಮಿನ ಉಳುಮೆ ಮಾಡಿ ವ್ಯವಸಾಯ ಮಾಡವ್ರೆ. ಈ ಬರಡು ಭೂಮಿನ ಹಚ್ಚ ಹಸಿರಾಗಿ ಮಾಡವ್ರೆ. ಅದೆಲ್ಲ ಗೊತ್ತಿದ್ರು ಏನೂ ಗೊತ್ತಿಲ್ಲದಂಗೆ ಏನೇನೋ ಮಾತಾಡ್ತಿದ್ರಲ್ಲ ಅತಿಗೆ. ಮುಗಿಸಿ ಬರಲ್ಲ ಅಣ್ಣ ಇದೇ ಮಣ್ಣಲ್ಲಿ ವ್ಯವಸಾಯ ಮಾಡಿ ಬಂಗಾರ ಅಂತ ಬೆಳೆ ಬೆಳಿತೀನಿ. ನೀನ್ ಗೆಲ್ತಿದ್ದ ಜಮೀನ ಬ್ಯಾರ್ಯಾರು ಬರ್ಸ್ಕೊಂಡ್ರ? ಯೋನ್ ಹೇಳ್ತಿದ್ಯ ನೀನು? ಅಲ್ಲ ಇಷ್ಟು ದಿವಸ ಇಲ್ದಿದ್ದು ಈಗ ಇದ್ದಂಗೆ ಯಾವನೋ ಬಂದು ಜಾಗ ತಗೊಂಡಿವ್ನಿ ಅಂತಾನೆ, ಒಂದು ಅರ್ಥ ಆಯ್ತಿಲ್ಲ. ಅಲ್ಲ ನೀವೇ ಜಮೀನ ಕೊಟ್ಟೆ ಬಂದ್ಬಿಟ್ರಾ? ಕೊಟ್ಬಿಟ್ಟು ಎಲ್ಲಿ ಬಂದಿರ್ತಾರೆ, ಹೋಗಿ ಅಂತ ಇವ್ರನ್ನ ಕಳಿಸಿರ್ತಾರ ಅಷ್ಟೇ. ಅದು ಅತ್ತಿಗೆ ನೀನು ಇವನು ಮಾತಾಡ್ಲಿಲ್ಲೇನಪ್ಪ? ಎದುರುಗಡೆ ಅತ್ತಿಗಿರುವಾಗ ಏನಂತ ಮಾತಾಡ್ಲಿಕ್ಕೆ ಆಗ್ತದವ? ಅವಳಿಗೇನು ಬುದ್ಧಿ ಬೇಡವೆ ಹಿಂಗ ಮಾಡೋದು? ಹಂಗೆಲ್ಲ ಮೇಸ್ಟ್ರಿಗೆ ಅಮ್ಮ, ನಾವಿಲ್ಲಿಗೆ ಬಂದಿದ್ದು ನೀವು ಮೆಸ್ಸಿಗೆ ಫೋನ್ ಮಾಡಿ ಪ್ರಶ್ನೆ ಮಾಡಲಿ ಅಂತಲ್ಲ. ನಾವು ನಿಂತವಲ್ದೆ ಇನ್ನು ಯಾರ ತಗೋಬೇಕಾಗ್ತದವ?
ಮೂರ್ತಿ ಅಣ್ಣ ಒಂದು ಸ್ವಲ್ಪ ಹೊತ್ತು ಯಾರನ್ನೂ ಒಳಗೆ ಕಳಿಸ್ಬೇಡಿ. ಸರಿ ಮೇಡಮ್. ನಾನು ಯಾರ ಪರ ನಿಂತ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾದೇ ಇದೆ. ಮೇಷ್ಟ್ರು ನಿಜವಾಗ್ಲೂ ಆ ಜಾಗನ ಮಾರ್ಬಿಟ್ಟಿದ್ದಾರೆ. ಆದರೆ ನನ್ನ ಮನಸ್ಸು ಶ್ರೀ ಅವ್ರ ಪರ ವಾಲ್ತಿದೆ. ಮೇಷ್ಟ್ರು ಯಾಕೆ ಹೀಗೆ ಮಾಡಿದ್ರು? ಮೇಡಮ್ ಊಟ ಬಡಿಸ್ತೆ. ಬೇಡ ಮೂರ್ತಿ ಅಣ್ಣ, ನೀವು ತೊಗೊಂಡು ಹೋಗಿ, ನೀವೇ ತಿನ್ಕೊಳ್ಳಿ. ಸರಿ. ನೀನು ಸುಮ್ಕಿರು ಸಿರಿ, ನಾನು ಕೇಳ್ತೀನಿ. ನಡಿಯತ್ತ. ಅವ ಅವ್ರು ಕೆಲ್ಸದಾಗಿರ್ತಾರೆ, ಬೇಡವಾ? ಥೋ, ಇದು ಬರೀ ಕುಯ್ ಕುಯ್ ಅಂತೈತೆ. ಅವಳು ಫೋನ್ ಬುಡ್ಕತ್ತಲೇ ಇಲ್ಲ. ಅಲೋ, ಹೇಳವ? ಇದ್ಯಾಕೆ ಸ್ನೇಹ, ಇದ್ಯಾಕೆ ಹಿಂಗೆ ಮಾಡಿದೆ? ಅದು ವ್ಯವಸಾಯ ಮಾಡೋ ಜಮೀನು. ವ್ಯಾಪಾರಸ್ಥರ ಕೈ ಕೊಟ್ರೆ ಏನಾಯ್ತದೆ ಗೊತ್ತಾ? ಅವ್ವ ನೀನು ಅವ್ರದ್ದು ಮಾತಾಡ್ಬೇಕಾಗಿತ್ತಲ್ವೇ? ಅವ್ವ, ಅವ್ರ ಆ ಜಾಗದಲ್ಲಿ ವ್ಯವಸಾಯ ಬಿಟ್ಟು ಬೇರೆ ಏನಾದರೂ ಮಾಡಿದಾಗ ನಾನು ಅವನ್ನ ಪ್ರಶ್ನೆ ಮಾಡ್ಬೋದೇ ಹೊರತು ಈಗೇನು ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಇರೋ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಮೇಷ್ಟ್ರು ಮಾರ್ಬಿಟ್ಟಿದ್ದಾರೆ. ನಾನು ಏನು ಮಾಡೋಕ್ಕಾಗತ್ತೆ ಹೇಳು? ಅವಳಿ ಅಂದರು ಇಲ್ಲೇ ಅವರೇ, ಶಾನ ಬ್ಯಾಸದಾಗ ಅವರೇ. ನಾನು ಮನೆಗೆ ಬಂದು ಮಾತಾಡ್ತೀನಿ. ಅಲ್ಲ ಕಣವೇ, ಮಾತಾಡ್ತೀನವ್ವ. ಮೂರ್ತಿ ಅಣ್ಣ, ನಿಮ್ಮ ಊಟ ಆಯ್ತಾ? ಇನ್ನೂ ಇಲ್ಲ ಮೇಡಮ್. ನಿಮ್ಮ ಊಟ ಆದಮೇಲೆ ಹೊರಗಡೆ ಇರೋನ ಒಳಗೆ ಕಳಿಸಿ. ಸರಿ ಮೇಡಮ್. Maxi, how was the food? As usual, delicious. ಮಿಕ್ಸಿ ನಮ್ಮ ಸ್ನಾನ ಮಾಡಿದ್ಮೇಕೆ ಕೇಳ್ಬೇಕೆ? ಅವಳು ಅಡುಗೆ ಮಾಡವಳೆ, ಆದ್ರೆ ಈಟೊತ್ತಾದ್ರೂ ತಾನೇ ಊಟ ಮಾಡಿಲ್ಲ. ನನಗೂ ಹೇಳಿ ಹೇಳಿ ಸಾಕಾಗೋಯ್ತು, ಊಟ ಮಾಡು ಅಂತ. ನನ್ಗೆ ಹಸ್ವಿಲ್ಲ ಅಜ್ಜಿ. ಅಭಿ ಇನ್ನೂ ಊಟ ಮಾಡಿಲ್ವೇ? What? You haven't had anything since morning? Sadhna, you should eat something. ಅರೆಯೋ ಸಾಂಬಾ, ಅದು ಸಾಧನ ಅಲ್ಲ, ಸಹನ. ನಮ್ಗೆಲ್ಲ ಅಕ್ಕ ಸಾಧನೆ. Kali, her name is Sadhna, not Sahana. ಲೇ, ನಾನು ಸಹನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಲ್ಲ. ಮ್ಯಾಕ್ಸಿ, ಅಕ್ಕ ಊಟನೇ ತಿಂದಿಲ್ಲ ಫ್ರಮ್ ಮಾರ್ನಿಂಗ್. ಏನವೇ ಹೊಟ್ಟೆ ಹಸ್ಕೊಂಡು ಯೋಚನೆ ಮಾಡ್ರೆ ಎಲ್ಲ ಸರಿ ಹೋಯ್ತದೆ ಹೇಳು. ಬಾ ನೀನು ಊಟ ಮಾಡು, ಗಿರಾಕಿಗಳು ಬಂದ್ರೆ ನೋಡ್ಕೋತೀವಿ. ಬಾ. Sadhna, you eat, we'll take care of everything, yeah? ಮಿಕ್ಸಿ ನಿನಗೆ ಕೆಲಸ ಇರ್ತದೆ, ನೀನು ಹೋಗು, ನಾವು ನೋಡ್ಕೋತೀವಿ. Kali, no kelsa. I'm absolutely free today. ಶಬ್ಬಾಷ್, ಅಕ್ಕ ನೋಡ್ಕೊಳಕ್ ಇಷ್ಟೊಂದು ಜನ ಇದ್ರೆ ಅನ್ನೋದು ನೋಡಿ ನಂಗೆ ಸಖತ್ ಖುಷಿ ಆಯ್ತು. ಏಯ್ ಏನಿಲ್ಲ ಅಂದೆ? ಏನ್ರಪ್ಪ, ಹೋಟೆಲ್ ಓನರು ಊಟ ಮಾಡಲ್ಲ ಅಂತ ಹಠ ಮಾಡ್ತಿದಾರಾ? ಕೃಷ್ಣಪ್ಪಣ, ನೀವೇ ಹೇಳಿ, ನಾವ್ ಎಷ್ಟು ಹೇಳಿದ್ರು ಸಹ ಊಟನೇ ಮಾಡ್ತಿಲ್ಲ. ನಿನ್ ಚಿಂತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಮ್ಮ. ನೀನು ನಿನ್ ತಂಗಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯಲ್ವಾ? ಕೃಷ್ಣಪ್ಪಣ, ಬರೀ ತಂಗಿ ಬಗ್ಗೆ ಮಾತ್ರ ಅಲ್ಲ, ಮನೆಯಾಗಿರೋ ಸಿಂಗಾರಮ್ಮನ ಬಗ್ಗೆನೂ. ಸ್ನೇಹ ಟ್ರೈನಿಂಗ್ ಮುಗ್ಕೊಂಬರ್ಲಿಂದ ಕಾಯ್ತಿದ್ದೆ. ಈಗ ಅವಳು TCನೇ ಆಗವಳೆ. ಅಲ್ಲಿ ಏನಾಯ್ತಾಯ್ತೋ ಏನೋ ಗೊತ್ತಿಲ್ಲ. ನೀನೇನು ಯೋಚನೆ ಮಾಡಬೇಡಮ್ಮ. ಆ ಸಿಂಗಾರಮ್ಮನ ಬಗ್ಗೆ DC ಮೇಡಮ್ಗೆ ವಿಷಯ ತಿಳಿಸೋದು ನನ್ನ ಜವಾಬ್ದಾರಿ. ಅದನ್ನ ನಾನು ಮಾಡ್ತೀನಿ. ಇಲ್ಲಿ DC ಮೇಡಮ್ ನಂಬರ್ ಕೊಡು, ನಾನು ಕಾಲ್ ಮಾಡ್ತೀನಿ ಈಗಲೇ.
ಕೊಡವಿ. ಹೇಳಮ್ಮ. ಒಂಬತ್ತು 8 5 6 6 3 7. ಪುಟ್ಟಮೆ, ಮಗಳು ಸಮಾಧಾನವಾಗಿದ್ಲೆ? ಅವಳೇನೋ ಸಮಾಧಾನವಾಗೇ ಮಾತಾಡ್ತಾವಳೆ, ಆದರೆ ಅವಳ ಮಾತಿನಾಗೆ ಒಸಿ ಬೇಸರ ಇತ್ತು. ಅತ್ತಿಗೆಗೇನು ಬೇಸರ ಇದ್ದಂಗೆ ಕಾಣಲಿಲ್ಲವ್ವ. ನಿಂಗೆ ಹೆಂಗ್ಲ ಗೊತ್ತು? ಸುಮ್ಕಿದ್ರೆ ಸರಿ. ಈಗ ಕೂಸು ಆಟವಾದಿನೇಯ, ಆದರೆ ತಪ್ಪು ನಿರ್ಧಾರ ತಗೊಳಕ್ಕಿಲ್ವಲ್ಲ? ಅದೇ ಮಾವಯ್ಯ ನಾನು ಹೇಳ್ತಿರೋದು. ಮೇಷ್ಟ್ರು ಜಾಗ ಮಾವರು ಅಂದರೆ ನಮ್ಮವ್ರ ತಾನೇ ಏನು ಮಾಡೋಕ್ಕಾಯ್ತದೆ? ಆದರೂ ಆ ಮ್ಯಾಸ್ಟ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ, ಅದು ನಮ್ಮ ಪೂರ್ವಜರದು ಹಂಗೆ ಹಿಂಗೆ ಅಂತ ದೊಡ್ಡ ಕತೆ ಹೇಳ್ತಾ ಇದ್ರು. ಅಣ್ಣ ಕೂಡ ಮೇಷ್ಟ್ರ ಹತ್ರ ಅದೇ ಕೇಳಿದ್ದು. ಅವ್ರದ್ದೊಂದೇ ಮಾತು, ಜಮೀನೆಲ್ಲ ಮಾರಿದ್ದೀನಿ, ಇನ್ನು ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತ, ಏನು ಬೇಕಾದರೆ ಮಾಡ್ಕೊಳ್ಳಿ ಅಂತ ಹೇಳಿದರು. ನಾನೇ ಮೆಷ್ಟನ್ನು ಕೇಳ್ತೀನಿ. ಪುಟ್ಟಮೆ, ಈ ಕೇಳಿ ಏನು ಪ್ರಯೋಜನ? ಅವ್ರು ಯಾರ ಫೋನು ತೆಗಿತಿಲ್ಲವ್ವ. ನನ್ನ ಫೋನ್ ತೆಗಿತಾರೆ. ಅವ ಈ ಕೇಳಿನೂ ಏನು ಬದಲಾಗಿಲ್ಲ ಬಿಡಿ. ನನ್ನ ಮನಸ್ಸಿನ ಸಮಾಧಾನಕ್ಕೆ ನಾನು ಕೇಳ್ತೀನಿ ಕಣಪ್ಪ, ತಡಿ. ಸ್ಪೀಕರ್ ಅನ್ನ ಇದನ್ನ ಮಾತಾಡೋಕ್ಕೆ ನಾನೊಂದು 10 ಕಿತ ಫೋನ್ ಮಾಡಿದೆ, ಅವ್ರು ತೆಗಿತಿಲ್ಲವ್ವ. ಹಲೋ ಪುಟ್ಟಕ್ಕ. ಮಿಸ್ಟ್ರೆ, ತೊಂದರೆ ಮಾಡಿದ್ನೆ? ಇಲ್ಲ ಇಲ್ಲ ಪುಟ್ಟಕ್ಕ, ಏನು ವಿಷಯ ಹೇಳು. ನಿಮಗೂ ಗೊತ್ತದೆ ನಾನು ಯಾಕೆ ಮಾಡಿದ್ದೀನಿ ಅನ್ನೋದು. ಗೊತ್ತು ಕಣವ, ಆದರೆ ಏನು ಮಾಡಲಿ, ಪರಿಸ್ಥಿತಿ. ಚಂದಾಗೆ ವ್ಯವಸಾಯನೂ ನಡೀತಿತ್ತು, ಬರೋ ಬೆಳೆಗೆ ಲಾಭನೂ ಇತ್ತು. ಯಾಕೆ ಹಿಂಗೆ ಮಾಡಿಬಿಟ್ರಿ? ಹೊಳಿ ಅಂದರು ಶಾನ ಬೇಸರ ಮಾಡ್ಕೊಂಬಿಟ್ಟವ್ರೆ. ಆದರೆ ನನ್ನ ಬೇಸರ ಯಾರ ಹತ್ರ ಹೇಳ್ಕೊಳ್ಳಿ? ಇದೇನು ಮೇಷ್ಟ್ರಿ, ಇದು ಯಾಕೆ ಹಿಂಗೆ ಹೇಳ್ತಿದ್ದೀರಿ? ಯಾರನ್ನ ನಂಬೋದು ಬಿಡೋದು ಗೊತ್ತಾಗ್ತಿಲ್ಲ. ದೊಡ್ಡವರಲ್ಲ, ದೊಡ್ಡ ಮನುಷ್ಯರಲ್ಲ, ಕೈ ಎತ್ತು ಮುಗಿತಿದ್ದವ್ರ ಮೇಲೆ ಕೈ ಮಾಡೋ ಜನ. ಯಾರನ್ನ ಅಂತ ನಂಬೋದು ಪುಟ್ಟಕ್ಕ? ಅಲ್ಲ, ಯೋನು ಹೇಳ್ತಿದ್ರಿ, ಯೋನಾಯ್ತು? ಏನಿಲ್ಲ ಪುಟ್ಟಕ್ಕ, ಆ ಭೂಮಿ ನನ್ನಿಂದ ಬಿಟ್ಟೋಗ್ಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ಯಾರೇನು ಮಾಡೋಕ್ಕಾಗತ್ತೆ? ಅದು ನಿಮ್ಮ ಪೂರ್ವಜರ ಜಾಗ ಅಲ್ವೇ, ನೀವು ಕೊಡೋಕ್ಕಿಲ್ಲ ಅಂತ ಇದ್ರಿ. ನನಗೆ ಸಾನೆ ಹಣ ಬೇಕಿತ್ತು, ಹಣದ ಅವಶ್ಯಕತೆ ಭಾಳ ಇತ್ತು. ಒಳ್ಳೆ ದುಡ್ಡೇ ಸಿಕ್ತು, ಮಾರ್ಬಿಟ್ಟೆ. ಇನ್ನೇನು ಕೇಳಬೇಡ ಪುಟ್ಟಕ್ಕ. ಇರೋಕ್ಕೊಂದು ಮನೆ ಐತೆ, ಇರೋದು ಇಬ್ಬರೇನೆಯ, ತಿನ್ನಕ್ಕೆ ಉಣ್ಣಕ್ಕೆ ಕೈನ ಕಾಸೈತೆ. ದುಡ್ಡಿನ ಅವಶ್ಯಕತೆ ಇತ್ತು ಅಂದ್ರಲ್ಲ, ಯಾಕಿರಬೇಕು? ಹೋಗ್ಲಿ ಬಿಡವ, ಆಗಿದ್ನ ನೆನೆಸ್ಕೊಂಡು ಬೇಸರ ಪಡ್ಬೋದು ಆಟೆಯ, ಆದರೆ ತಿದ್ದಕ್ಕೆ ಹಾಕಿಲ್ಲ. ಮುಗಿಸಿ ಬರಲ್ಲ. ಎಲ್ಲಿಗಣ? ದಿವಸ ಪೂರ್ತಿ ಹೊಲದಾಗೆ ಕೆಲಸ ಮಾಡಿ ಸುಖ ಕಣ್ಮ್ಯಾಕೆ ಮುಂದೆ ಏನು ಮಾಡೋದಂತಲೇ ತೋಚ್ತಾ ಇಲ್ಲ ಕಣ. ಬರಲ್ಲ.
ಮೇಷ್ಟ್ರ ಮಾತನಾಗ ಏನೋ ಮುಚ್ಚಿಡ್ತಾವ್ರೆ ಅನ್ನಿಸ್ತೈತಲ್ಲ. ಯಾರು ನಂಬೋದು ಬಿಡೋದು ಅಂತವ್ರೆ ಅಂದ್ರೆ ಏನು ಅರ್ಥ? ಯಾರನ್ನ ಅವರು ಜಾಗ ಮಾರಕ್ಕೆ ಬಲವಂತ ಮಾಡಿದ್ರಾ?